ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ನವರಾತ್ರಿಯ 5ನೇ ದಿನ ಸ್ಕಂದಮಾತಾ ದೇವಿಯನ್ನ ಆರಾಧನೆ ಮಾಡುವಂಥದ್ದು. ಸ್ಕಂದಮಾತಾ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆಕೆಯ ತೊಡೆ ಮೇಲೆ ಕೂರಿಸಿಕೊಂಡಿರುತ್ತಾಳೆ. ಆ ಚಿತ್ರವನ್ನ ನೋಡಿರ್ತೀರಿ. ಸ್ಕಂದಮಾತಾ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಷಡ್ವೈರಿಗಳು ಅಂತ ಯಾವಿರ್ತಾವೋ ಅವೆಲ್ಲ ತೊಲಗಿಸ್ಕೊಳ್ತಕ್ಕಂತಹದರ ಜೊತೆಗೆ ಯಾರಿಗೆ ಸಂತಾನ ಬೇಕು ಅಂತಿರ್ತೀರೋ ಆ ಮಂತ್ರವನ್ನ, ಆ ದೇವಿಯನ್ನ ಕಾಣುವಂಥದ್ದು ನಾನು ಮೊದಲೇ ತಿಳಿಸಿರ್ತೇನೆ. ಆ 9 ಕಳಶಗಳನ್ನು ಇಟ್ಟು ಬೇರೆ ಇನ್ನೇನು ಮಾಡಲಿಕ್ಕೆ ಹೋಗಬೇಡಿ. 9 ಕಳಶಗಳನ್ನಿಟ್ಟು ಆವಾಹನೆ ಮಾಡ್ತಾ ಇವತ್ತು ಆ 5ನೇ ಸ್ಕಂದಮಾತಾ ದೇವಿಯನ್ನ ಈ ದಿನ ಆವಾಹನೆ ಮಾಡುವಂಥದ್ದು, ಪೂಜೆಯನ್ನು ಮಾಡ್ತಾ ಬರೋದು. ನಾನು ನಿಮಗೆ ಸ್ಕಂದಮಾತನ ಹೇಗೆ ಪೂಜೆ ಮಾಡಬೇಕು ಅಂತ ಈ ಹಿಂದೆನೆ ತಿಳಿಸಿರ್ತೇನೆ. ಈ ಸುಪ್ರಭಾತದಲ್ಲಿ ನಿಮಗೊಂದಷ್ಟು ಹರಿವು ಮೂಡಿಸ್ಲಿಕ್ಕೆ ಏನು ಅಂತಂದ್ರೆ, ಆ ಸ್ಕಂದಮಾತಾ ದೇವಿಗೆ ಸಂಬಂಧಪಟ್ಟ ಈ ದಿನದಲ್ಲಿ ನೀವು ಏನು ಮಾಡ್ತಾರೆ, ನಮ್ಮ ಮನೆಯಲ್ಲಿರ್ತಕ್ಕಂತಹದ್ದು ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆ ಯಾಕೋ ಗೊತ್ತಿಲ್ಲ, ನಮಗೆ ಅದಕ್ಕೆ ಆವಾಗ ತೊಂದರೆ ಬರ್ತಾನೆ ಇರುತ್ತೆ. ಜೊತೆಗೆ ಕುಜಿದೋಷದಿಂದ ಕೂಡಿರ್ತಕ್ಕಂಥ ನಮ್ಮ ಮಕ್ಕಳ ಜಾತಕ ಇದೆ ಅಂತಂದ್ರೂ ಕೂಡ ಇವತ್ತು ಎಣ್ಣೆ ಮತ್ತು ಬತ್ತಿಯನ್ನ ನೀವು ದಾನ ಮಾಡ್ತಕ್ಕಂತಹದ್ದು, ಸ್ಕಂದಮಾತಾ ದೇವಿಯ ಚಿತ್ರವನ್ನ ಒಂದು ಮನೆಯಲ್ಲಿ ಇರತಕ್ಕಂಥದ್ದು. ಓಂ ಐಂ ರೀಂ ಶ್ರೀಂ ಕ್ಲೀಂ ಶ್ರೀಮಾತಾಯ ನಮಃ ಈ ಮಂತ್ರವನ್ನು ಹೆಚ್ಚಿಗೆ ಪಡಿಸ್ತಾ ಇರ್ತಾರೆ. ಶುಭಂಭೂಯ.